ಸಿಲಿಂಡರ್ ಸಂಘರ್ಷದ ಬೆನ್ನಲ್ಲೇ ಈಗ ಹೋಟೆಲ್ ಮಾಲೀಕರು, ಬೇಕರಿ ಮಾಲೀಕರು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಬುರಗಿ ಜಿಲ್ಲಾಡಳಿತವರು ಸಿಲಿಂಡರ್ನ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮಗೆ ಇನ್ನೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ನಾವು ಹೋಟೆಲ್, ಬೇಕರಿಗಳನ್ನ ಬಂದ್ ಮಾಡಬೇಕಾಗುತ್ತೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಿಲ್ಲಾಡಳಿತದವರು ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಮಸ್ಯೆ ಇದೆ, ನಮಗೆ ಇನ್ನೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕು ನಾವು ಅನ್ನೋಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಿಲಿಂಡರ್ ಸಿಗದೆ ಹೋದ್ರೆ ಹೋಟೆಲ್, ಬೇಕರಿಗಳನ್ನ ಬಂದ್ ಮಾಡಬೇಕಾಗುತ್ತೆ, ಅನಿವಾರ್ಯ ಆಗುತ್ತೆ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಿಂಗಾಗಿ ಅವ್ರಿಗೆ ಹೇಳೋದೇನಂತಂದ್ರೆ, ಜಿಲ್ಲಾಡಳಿತದವರು ಮಧ್ಯಪ್ರವೇಶ ಮಾಡಿ ಸದ್ಯಕ್ಕೆ ಏನು ಈ ರೀತಿಯ ಅವಾಂತರಗಳಾಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ, ಇದಕ್ಕೆ ಒಂದು ಪರಿಹಾರ ಕಲ್ಪಿಸಿಕೊಡಿ, ಕಮರ್ಷಿಯಲ್ ಸಿಲಿಂಡರ್ ಎಲ್ಲಾ ಕಡೆ ಸುಲಭವಾಗಿ ಸಿಗೋ ರೀತಿ ಮಾಡಿಕೊಡಿ ಅನ್ನುವಂತಹ ಮನವಿಯನ್ನ ಹೋಟೆಲ್ ಮಾಲೀಕರು, ಬೇಕರಿ ಮಾಲೀಕರು ಮಾಡಿಕೊಡ್ತಾ ಇದ್ದಾರೆ. ಟೋಟಲ್ ನೀವು ಕೇಳಿದ್ರೆ ಹೋಟೆಲ್ದವರಿಗೆ ನಾವೇ ಹೋಗಿ ಮನವಿ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ನಿಂದಾಗಿ ಹೋಟೆಲ್ ಉದ್ಯಮ, ಬೇಕರಿ ಉದ್ಯಮ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಹೋಟೆಲ್ಗಳಿಗೆ ಸಿಲಿಂಡರ್ ಸಪ್ಲೈ ಮಾಡಬೇಕಾದಂತಹ ಏನು ಏಜೆನ್ಸಿಗಳು ಕಳ್ಳಾಟ ನಡೆಸ್ತಾ ಇದೆ ಅನ್ನುವಂತ ವಿಚಾರ ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ಸಾಕಷ್ಟು ಹೋಟೆಲ್ ಮಾಲೀಕರು ಮತ್ತೆ ಬೇಕರಿ ಮಾಲೀಕರು ಕೂಡ ಇರುವಂತದ್ದು. ಅಂದ್ರೆ ಕಲಬುರಗಿಯಲ್ಲಿ ಬಹುತೇಕ ಬ್ಲಾಕ್ ನಲ್ಲಿ ಸಿಲಿಂಡರ್ಗಳು ದುಪ್ಪಟ್ಟು ರೇಟ್ ನಲ್ಲಿ ಮಾರಾಟ ಆಗ್ತಾ ಇದೆ ಅನ್ನುವಂತ ವಿಚಾರ ಕೂಡ ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದ್ ಕಡೆ ಕಲಬುರಗಿ ಜಿಲ್ಲಾಡಳಿತ ಯಾವುದೇ ರೀತಿಯಾದಂತಹ ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆ ಕಲಬುರಗಿಯಲ್ಲಿರುವಂತಹ ಬಹುತೇಕ ಹೋಟೆಲ್ ಮಾಲೀಕರು ಮತ್ತೆ ಬೇಕರಿ ಮಾಲೀಕರು ಇವತ್ತು ಸರಿಯಾದ ರೀತಿಯಲ್ಲಿ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ನನ್ನ ಜೊತೆ ನೇರವಾಗಿ ಹೋಟೆಲ್ ಮಾಲೀಕರು ಇದ್ದಾರೆ, ಬೇಕರಿ ಮಾಲೀಕರು ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನ್ ಸಮಸ್ಯೆ ಅಂತ? ಸಿಲಿಂಡರ್ ಒಂದ್ ಕಡೆ ಜಿಲ್ಲಾಡಳಿತ ಸಿಗುತ್ತೆ, ಏನ್ ತೊಂದರೆ ಇಲ್ಲ ಅಂತ ಹೇಳ್ತೀರಿ, ಈಗ ನೀವು ನೋಡಿದ್ರೆ ಸಿಲಿಂಡರ್ ಇಲ್ಲ ಅಂತ ಹೇಳ್ತೀರಿ. ಸುಮಾರು 25 ದಿನದಿಂದ ನಮ್ಮ ಯಾವುದೇ ಸಂಘದ ಉದ್ಯಮದಾರರಿಗೆ ಸರಿಯಾಗಿ ಸಪ್ಲೈ ಇಲ್ಲ, ಒಂದೂ ಸಿಗಲ್ಲ. ಸಾಧಾರಣ ಇವತ್ತು ನಾವು ಒಂದು ವಾರದಿಂದ ಒಂದು ಸಿಲಿಂಡರ್ ನಾವು ಕೇಳಿದ್ರೆ ಇಲ್ಲ, ಅಲ್ಲ ತಿಂಗಳಿಂದ. ಈಗ ಉದಾಹರಣೆಗೆ ಕಮಲ್ ಹೋಟ್ಲ್ ಅವರು ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ತಿಂಗಳಿಗೆ 75 ಸಿಲಿಂಡರ್ ಬೇಕು ಅವರ ಬಿಸ್ನೆಸ್ ಸಲುವಾಗಿ. ಅವರು ಮಿನಿಮಮ್ ಒಂದು ಸಿಲಿಂಡರ್ ಒಂದು ತಿಂಗಳಿಂದ ಸಿಕ್ಕಿಲ್ಲ. ಅವರು ಪ್ರೈವೇಟ್ ಆಗಿ ತಗೊಂಡು ಬಿಸ್ನೆಸ್ ಮಾಡುತ್ತಿದ್ದಾರೆ. ಸುಮಾರು 4250. ಈ ವೆಚ್ಚವನ್ನು ಕೊಟ್ಟು ಕಾರ್ಮಿಕರನ್ನು ಒದಗಿಸಿ ನಾವು ಸಂಬಳವನ್ನು ಕೊಟ್ಟು ಬಾಡಿಗೆ ಟ್ಯಾಕ್ಸ್ ಅಲ್ಲಿ ಕೊಟ್ಟು ಹೇಗೆ ನಡೆಸಬೇಕು? ಈ ತರ ಪರಿಸ್ಥಿತಿಯಲ್ಲಿ ನಾವು ಮುಂದಿನ ದಿನ ಹೋಟೆಲ್ ಮುಚ್ಚುವುದೇ ನಮ್ಮದು ಒಂದು ದಾರಿ ಅಂತ ತೋರ್ತದೆ. ಆದ್ದರಿಂದ ತಮ್ಮ ಮನವಿಯಲ್ಲಿ ತಾವು ಇದಕ್ಕೆ ನ್ಯಾಯ ಕೊಡುವಿರಂತ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ತಮ್ಮಿಂದ ನ್ಯಾಯ ಸಿಗಬಹುದು. ಜಿಲ್ಲಾಡಳಿತಕ್ಕೆ ಈ ನಮ್ಮ ಗೋಳನ್ನು ಹೇಳಿಕೊಂಡು ತಾವು ನ್ಯಾಯ ಕೊಡಿಸುವುದಾಗಿ ತಮ್ಮಲ್ಲಿ ಭರವಸೆ. ಈಗ ಬೇಕರಿಗಳಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನಿಮಗೂ ಸಿಗ್ತಾ ಇಲ್ವಾ? ಹೇಗೆ? ಈಗ ಹೋಟೆಲ್ಗಳಿಗೆ 2 ಬೇಕಾದ್ರೆ ಬೇಕರಿಗೆ 1 ಬೇಕಾಗ್ತದೆ. ನಾವು ಎಲ್ಲ ಹೋಟೆಲ್ ಮತ್ತು ಬೇಕರಿ 2 ಇರೋದೇ ಗ್ಯಾಸ್ ಮೇಲೆ ಡಿಪೆಂಡ್ ಇದೆ. ಅದಕ್ಕೋಸ್ಕರ ನಾನು ಜಿಲ್ಲಾಡಳಿತವರು ಪತ್ರಿಕೆಯಲ್ಲಿ ಕೊಡ್ತಾ ಇದ್ದಾರೆ, ಸಾಕಷ್ಟು ಗ್ಯಾಸ್ಗಳಿದ್ದಾವೆ, ನೀವು ಯಾರು ಚಿಂತೆ ಮಾಡುವ ಅಗತ್ಯ ಇಲ್ಲ ಅಂತ. ಆದ್ರೆ ಗ್ಯಾಸ್ಗಳು ಬರ್ತಾ ಇದೆ. ರೋಡ್ ಸೈಡ್ ಇರುವಂತಹ ಸ್ಮಾಲ್ ವೆಂಡರ್ಸ್ ಅಂದ್ರೆ ಹೋಟೆಲ್ ಏನ್ ಬಂಡಿಗಳ ಮೇಲೆ ಹೋಟೆಲ್ಗಳು ನಡೆಸ್ತಾರೆ, ಅವರಿಗೆ ಗ್ಯಾಸ್ಗಳು ಪೂರೈಕೆ ಆಗ್ತಾ ಇದೆ. ಅಂದ್ರೆ ನಮ್ಮ ಹತ್ರ ಎಲ್ಲಾನು ಒಂದು ಲೈಸೆನ್ಸ್ಗಳಿದ್ದಾವೆ. ಫುಡ್ ಲೈಸೆನ್ಸ್ ತಗೊಳ್ಳಿ, ನೀವು ಕಾರ್ಪೊರೇಷನ್ ಲೈಸೆನ್ಸ್ ತಗೊಳ್ಳಿ, ಎಲ್ಲ ಲೈಸೆನ್ಸ್ ಇದ್ರೂ ಕೂಡ ನಮಗೆ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಸರಿಗ ತಾವು ಹೇಳಿ, ತಮ್ಗೆ ಹೇಗೆ ಸಮಸ್ಯೆ ಆಗ್ತಾ ಇದೆ ಅಂತ? ನಮಗಂತೂ ಟೋಟಲಿ ಯಾವುದೇ ತರ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಇರಲಾರ್ದೆ ಶುಚಿತ್ವವನ್ನು ಕಾಪಾಡಿಕೊಂಡು ಒಂದು ಹೋಟೆಲ್ ನಡೆಸಲಿಕ್ಕೆ ಭಾರಿ ಕಷ್ಟ ಆಯ್ತು. ಕಟ್ಟಿಗೆ ಯೂಸ್ ಮಾಡಿದ್ರೆ ನಮ್ಮ ಶುಚಿತ್ವ ಹಾಳಾಗ್ತದೆ. FSSAI ಅವರು ಅದಕ್ಕೂ ಅಬ್ಜೆಕ್ಷನ್ ಮಾಡ್ತಾರೆ. ಗ್ಯಾಸ್ ಅಂತೂ ಸಿಗ್ತಾ ಇಲ್ಲ. ಅಲ್ಲ, ಈಗ ಆಹಾರ ಸಚಿವರೇ ಸೌದೆ ಒಲೆ ಉಪಯೋಗಿಸಿ ಅಂತ ಹೇಳ್ತಾ ಇದ್ದಾರೆ. ಸೌದೆ ಒಲೆ ಉಪಯೋಗಿಸಿದ್ರೆ ಏನಾಗ್ತದೆ ಅಂತ ಆಹಾರ ಸಚಿವರಿಗೆ ಗೊತ್ತಿಲ್ಲ. ಅದರಲ್ಲಿ ಬೂದಿ ಬರ್ತದೆ, ಹೊಗೆ ತುಂಬುತ್ತದೆ. ತಮ್ಮಂತವ್ರಿಗೆ ಬಂದು ನನ್ನ ಹೋಟೆಲ್ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾನು ಕಟ್ಟಿಗೆ ಒಲೆ ಯೂಸ್ ಮಾಡಿದ್ರೆ. ಒಲೆ ಹೊಗೆ ಬರಲಾರ್ದಿರೋ ಕಟ್ಟಿಗೆ ಒಲೆ ಇದೆ ಅಂತೇಳಿ ಎಲ್ಲ ಕಡೆ ಹೇಳ್ತಾರೆ. ಅದೇ ಒಲೆ ತಂದುಕೊಳ್ಳಿ, ಇಲ್ಲಿ ಹೊಗೆ ಬರ್ತಾ ಇರ್ತದೆ. ಹಾಗಾಗಿ ಅದು ಸಕ್ಸಸ್ಫುಲ್ ಅಲ್ಲ. ಸೊ ಇದಿಷ್ಟು ಆ ಹೋಟೆಲ್ ಮಾಲೀಕರು ಮತ್ತೆ ಬೇಕರಿ ಮಾಲೀಕರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಸ್ಟ್ರೀಟ್ ವೆಂಡರ್ಸ್ ಗಳಿಗೆ ಸಿಗುವಂತಹ ಸಿಲಿಂಡರ್ ನಮಗೆ ಸಿಗ್ತಾ ಇಲ್ಲ. ಈ ಅನ್ಯಾಯವನ್ನ ಸರಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಒಂದು ವೇಳೆ ಈ ಅನ್ಯಾಯ ಸರಿಪಡಿಸದೇ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋಟೆಲ್ ಮತ್ತೆ ಬೇಕರಿಗಳನ್ನ ಬಂದ್ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು. ಸಿಲಿಂಡರ್ ಸಂಘರ್ಷದ ಬೆನ್ನಲ್ಲೇ ಈಗ ಹೋಟೆಲ್ ಮಾಲೀಕರು, ಬೇಕರಿ ಮಾಲೀಕರು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಬುರಗಿ ಜಿಲ್ಲಾಡಳಿತವರು ಸಿಲಿಂಡರ್ನ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮಗೆ ಇನ್ನೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ನಾವು ಹೋಟೆಲ್, ಬೇಕರಿಗಳನ್ನ ಬಂದ್ ಮಾಡಬೇಕಾಗುತ್ತೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಿಲ್ಲಾಡಳಿತದವರು ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಮಸ್ಯೆ ಇದೆ, ನಮಗೆ ಇನ್ನೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ.
ಏನ್ ಮಾಡ್ಬೇಕು ನಾವು ಅನ್ನೋಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಿಲಿಂಡರ್ ಸಿಗದೆ ಹೋದ್ರೆ ಹೋಟೆಲ್ ಬೇಕರಿಗಳನ್ನ ಬಂದ್ ಮಾಡಬೇಕಾಗುತ್ತೆ, ಅನಿವಾರ್ಯ ಆಗುತ್ತೆ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಿಂಗಾಗಿ ಅವ್ರಿಗೆ ಹೇಳೋದೇನಂತಂದ್ರೆ, ಜಿಲ್ಲಾಡಳಿತದವರು ಮಧ್ಯಪ್ರವೇಶ ಮಾಡಿ ಸದ್ಯಕ್ಕೆ ಏನು ಈ ರೀತಿಯ ಅವಾಂತರಗಳಾಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ, ಇದಕ್ಕೆ ಒಂದು ಪರಿಹಾರ ಕಲ್ಪಿಸಿಕೊಡಿ, ಕಮರ್ಷಿಯಲ್ ಸಿಲಿಂಡರ್ ಎಲ್ಲಾ ಕಡೆ ಸುಲಭವಾಗಿ ಸಿಗೋ ರೀತಿ ಮಾಡಿಕೊಡಿ ಅನ್ನುವಂತಹ ಮನವಿಯನ್ನ ಹೋಟೆಲ್ ಮಾಲೀಕರು, ಬೇಕರಿ ಮಾಲೀಕರು ಮಾಡಿಕೊಡ್ತಾ ಇದ್ದಾರೆ. ಟೋಟಲ್ ನೀವು ಕೇಳಿದ್ರೆ ಹೋಟೆಲ್ದವರಿಗೆ ನಾವೇ ಹೋಗಿ ಮನವಿ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ನಿಂದಾಗಿ ಹೋಟೆಲ್ ಉದ್ಯಮ, ಬೇಕರಿ ಉದ್ಯಮ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಹೋಟೆಲ್ಗಳಿಗೆ ಸಿಲಿಂಡರ್ ಸಪ್ಲೈ ಮಾಡಬೇಕಾದಂತಹ ಏನು ಏಜೆನ್ಸಿಗಳು ಕಳ್ಳಾಟ ನಡೆಸ್ತಾ ಇದೆ ಅನ್ನುವಂತ ವಿಚಾರ ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ಸಾಕಷ್ಟು ಹೋಟೆಲ್ ಮಾಲೀಕರು ಮತ್ತೆ ಬೇಕರಿ ಮಾಲೀಕರು ಕೂಡ ಇರುವಂತದ್ದು. ಅಂದ್ರೆ ಕಲಬುರಗಿಯಲ್ಲಿ ಬಹುತೇಕ ಬ್ಲಾಕ್ ನಲ್ಲಿ ಸಿಲಿಂಡರ್ಗಳು ದುಪ್ಪಟ್ಟು ರೇಟ್ ನಲ್ಲಿ ಮಾರಾಟ ಆಗ್ತಾ ಇದೆ ಅನ್ನುವಂತ ವಿಚಾರ ಕೂಡ ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದ್ ಕಡೆ ಕಲಬುರಗಿ ಜಿಲ್ಲಾಡಳಿತ ಯಾವುದೇ ರೀತಿಯಾದಂತಹ ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆ ಕಲಬುರಗಿಯಲ್ಲಿರುವಂತಹ ಬಹುತೇಕ ಹೋಟೆಲ್ ಮಾಲೀಕರು ಮತ್ತೆ ಬೇಕರಿ ಮಾಲೀಕರು ಇವತ್ತು ಸರಿಯಾದ ರೀತಿಯಲ್ಲಿ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ನನ್ನ ಜೊತೆ ನೇರವಾಗಿ ಹೋಟೆಲ್ ಮಾಲೀಕರು ಇದ್ದಾರೆ, ಬೇಕರಿ ಮಾಲೀಕರು ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನ್ ಸಮಸ್ಯೆ ಅಂತ? ಸಿಲಿಂಡರ್ ಒಂದ್ ಕಡೆ ಜಿಲ್ಲಾಡಳಿತ ಹೇಳ್ತೆ ಸಿಗುತ್ತೆ, ಏನ್ ತೊಂದರೆ ಇಲ್ಲ ಅಂತ ಹೇಳ್ತೀರಿ, ಈಗ ನೀವು ನೋಡಿದ್ರೆ ಸಿಲಿಂಡರ್ ಇಲ್ಲ ಅಂತ ಹೇಳ್ತೀರಿ. ಸುಮಾರು 25 ದಿನದಿಂದ ನಮ್ಮ ಯಾವುದೇ ಸಂಘದ ಉದ್ಯಮದಾರರಿಗೆ ಸರಿಯಾಗಿ ಸಪ್ಲೈ ಇಲ್ಲ, ಒಂದೂ ಸಿಗಲ್ಲ. ಸಾಧಾರಣ ಇವತ್ತು ನಾವು ಒಂದು ವಾರದಿಂದ ಒಂದು ಸಿಲಿಂಡರ್ ನಾವು ಕೇಳಿದ್ರೆ ಇಲ್ಲ, ಅಲ್ಲ ತಿಂಗಳಿಂದ. ಈಗ ಉದಾಹರಣೆಗೆ ಕಮಲ್ ಹೋಟ್ಲ್ ಅವರು ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಅವರಿಗೆ ತಿಂಗಳಿಗೆ 75 ಸಿಲಿಂಡರ್ ಬೇಕು ಅವರದ್ದು ಬಿಸ್ನೆಸ್ ಸಲುವಾಗಿ. ಅವರು ಮಿನಿಮಮ್ ಒಂದು ಸಿಲಿಂಡರ್ ಒಂದು ತಿಂಗಳಿಂದ ಸಿಕ್ಕಿಲ್ಲ. ಅವರು ಪ್ರೈವೇಟ್ ಆಗಿ ತೆಗೆದುಕೊಂಡು ಬಿಸ್ನೆಸ್ ಮಾಡುತ್ತಿದ್ದಾರೆ. ಸುಮಾರು 4250. ಈ ವೆಚ್ಚವನ್ನು ಕೊಟ್ಟು ಕಾರ್ಮಿಕರನ್ನು ಒದಗಿಸಿ ನಾವು ಸಂಬಳವನ್ನು ಕೊಟ್ಟು ಬಾಡಿಗೆ ಟ್ಯಾಕ್ಸ್ ಅಲ್ಲಿ ಕೊಟ್ಟು ಹೇಗೆ ನಡೆಸಬೇಕು? ಈ ತರ ಪರಿಸ್ಥಿತಿಯಲ್ಲಿ ನಾವು ಮುಂದಿನ ದಿನ ಹೋಟೆಲ್ ಮುಚ್ಚುವುದೇ ನಮ್ಮದು ಒಂದು ದಾರಿ ಅಂತ ತೋರ್ತದೆ. ಆದ್ದರಿಂದ ತಮ್ಮ ಮನವಿಯಲ್ಲಿ ತಾವು ಇದಕ್ಕೆ ನ್ಯಾಯ ಕೊಡುವಿರಂತ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ತಮ್ಮಿಂದ ನ್ಯಾಯ ಸಿಗಬಹುದು. ಜಿಲ್ಲಾಡಳಿತಕ್ಕೆ ಈ ನಮ್ಮ ಗೋಳನ್ನು ಹೇಳಿಕೊಂಡು ತಾವು ನ್ಯಾಯ ಕೊಡಿಸುವುದಾಗಿ ತಮ್ಮಲ್ಲಿ ಭರವಸೆ. ಈಗ ಬೇಕರಿಗಳಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನಿಮಗೂ ಸಿಗ್ತಾ ಇಲ್ವಾ? ಹೇಗೆ? ಈಗ ಹೋಟೆಲ್ಗಳಿಗೆ 2 ಬೇಕಾದ್ರೆ ಬೇಕರಿಗೆ 1 ಬೇಕಾಗ್ತದೆ. ನಾವು ಎಲ್ಲ ಹೋಟೆಲ್ ಮತ್ತು ಬೇಕರಿ 2 ಇರೋದೇ ಗ್ಯಾಸ್ ಮೇಲೆ ಡಿಪೆಂಡ್ ಇದೆ. ಅದಕ್ಕೋಸ್ಕರ ನಾನು ಜಿಲ್ಲಾಡಳಿತವರು ಪತ್ರಿಕೆಯಲ್ಲಿ ಕೊಡ್ತಾ ಇದ್ದಾರೆ, ಸಾಕಷ್ಟು ಗ್ಯಾಸ್ಗಳಿದ್ದಾವೆ, ನೀವು ಯಾರು ಚಿಂತೆ ಮಾಡುವ ಅಗತ್ಯ ಇಲ್ಲ ಅಂತ. ಆದ್ರೆ ಗ್ಯಾಸ್ಗಳು ಬರ್ತಾ ಇದೆ. ರೋಡ್ ಸೈಡ್ ಇರುವಂತಹ ಸ್ಮಾಲ್ ವೆಂಡರ್ಸ್ ಅಂದ್ರೆ ಹೋಟೆಲ್ ಏನ್ ಬಂಡಿಗಳ ಮೇಲೆ ಹೋಟೆಲ್ಗಳು ನಡೆಸ್ತಾರೆ, ಅವರಿಗೆ ಗ್ಯಾಸ್ಗಳು ಪೂರೈಕೆ ಆಗ್ತಾ ಇದೆ. ಅಂದ್ರೆ ನಮ್ಮ ಹತ್ರ ಎಲ್ಲಾನು ಒಂದು ಲೈಸೆನ್ಸ್ಗಳಿದ್ದಾವೆ. ಫುಡ್ ಲೈಸೆನ್ಸ್ ತಗೊಳ್ಳಿ, ನೀವು ಕಾರ್ಪೊರೇಷನ್ ಲೈಸೆನ್ಸ್ ತಗೊಳ್ಳಿ, ಎಲ್ಲ ಲೈಸೆನ್ಸ್ ಇದ್ರೂ ಕೂಡ ನಮಗೆ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಸರಿಗ ತಾವು ಹೇಳಿ, ತಮ್ಗೆ ಹೇಗೆ ಸಮಸ್ಯೆ ಆಗ್ತಾ ಇದೆ ಅಂತ? ನಮಗಂತೂ ಟೋಟಲಿ ಯಾವುದೇ ತರ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಇರಲಾರ್ದೆ ಶುಚಿತ್ವವನ್ನು ಕಾಪಾಡಿಕೊಂಡು ಒಂದು ಹೋಟೆಲ್ ನಡೆಸೋಕೆ ಭಾರಿ ಕಷ್ಟ ಆಯ್ತು. ಕಟ್ಟಿಗೆ ಯೂಸ್ ಮಾಡಿದ್ರೆ ನಮ್ಮ ಶುಚಿತ್ವ ಹಾಳಾಗ್ತದೆ. FSSAI ಅವರು ಅದಕ್ಕೂ ಅಬ್ಜೆಕ್ಷನ್ ಮಾಡ್ತಾರೆ. ಗ್ಯಾಸ್ ಅಂತೂ ಸಿಗ್ತಾ ಇಲ್ಲ. ಅಲ್ಲ, ಈಗ ಆಹಾರ ಸಚಿವರೇ ಸೌದೆ ಒಲೆ ಉಪಯೋಗಿಸಿ ಅಂತ ಹೇಳ್ತಾ ಇದ್ದಾರೆ. ಸೌದೆ ಒಲೆ ಉಪಯೋಗಿಸಿದ್ರೆ ಏನಾಗ್ತದೆ ಅಂತ ಆಹಾರ ಸಚಿವರಿಗೆ ಗೊತ್ತಿಲ್ಲ. ಅದರಲ್ಲಿ ಬೂದಿ ಬರ್ತದೆ, ಹೊಗೆ ತುಂಬುತ್ತದೆ. ತಮ್ಮಂತವ್ರಿಗೆ ಬಂದು ನನ್ನ ಹೋಟೆಲ್ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾನು ಕಟ್ಟಿಗೆ ಒಲೆ ಯೂಸ್ ಮಾಡಿದ್ರೆ. ಒಲೆ ಹೊಗೆ ಬರಲಾರ್ದಿರೋ ಕಟ್ಟಿಗೆ ಒಲೆ ಇದೆ ಅಂತ ಹೇಳಿ ಎಲ್ಲ ಕಡೆ ಹೇಳ್ತಾರೆ. ಅದೇ ಒಲೆ ತಂದ್ಕೊಳ್ಳಿ, ಇಲ್ಲಿ ಹೊಗೆ ಬರ್ತಾ ಇರ್ತದೆ. ಹಾಗಾಗಿ ಅದು ಸಕ್ಸಸ್ಫುಲ್ ಅಲ್ಲ. ಸೊ ಇದಿಷ್ಟು ಆ ಹೋಟೆಲ್ ಮಾಲೀಕರು ಮತ್ತೆ ಬೇಕರಿ ಮಾಲೀಕರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಸ್ಟ್ರೀಟ್ ವೆಂಡರ್ಸ್ ಗಳಿಗೆ ಸಿಗುವಂತಹ ಸಿಲಿಂಡರ್ ನಮ್ಗೆ ಸಿಗ್ತಾ ಇಲ್ಲ. ಈ ಅನ್ಯಾಯವನ್ನ ಸರಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಒಂದು ವೇಳೆ ಈ ಅನ್ಯಾಯ ಸರಿಪಡಿಸದೇ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋಟೆಲ್ ಮತ್ತೆ ಬೇಕರಿಗಳನ್ನ ಬಂದ್ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆ. ಸಿಲಿಂಡರ್ ಸಂಘರ್ಷದ ಬೆನ್ನಲ್ಲೇ ಈಗ ಹೋಟೆಲ್ ಮಾಲೀಕರು, ಬೇಕರಿ ಮಾಲೀಕರು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಬುರಗಿ ಜಿಲ್ಲಾಡಳಿತವರು ಸಿಲಿಂಡರ್ನ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ನಮಗೆ ಇನ್ನೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ನಾವು ಹೋಟೆಲ್ ಬೇಕರಿಗಳನ್ನ ಬಂದ್ ಮಾಡಬೇಕಾಗುತ್ತೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಿಲ್ಲಾಡಳಿತದವರು ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಸಮಸ್ಯೆ ಇದೆ, ನಮಗೆ ಇನ್ನೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕು ನಾವು ಅನ್ನೋಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಿಲಿಂಡರ್ ಸಿಗದೆ ಹೋದ್ರೆ ಹೋಟೆಲ್ ಬೇಕರಿಗಳನ್ನ ಬಂದ್ ಮಾಡಬೇಕಾಗುತ್ತೆ, ಅನಿವಾರ್ಯ ಆಗುತ್ತೆ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಿಂಗಾಗಿ ಅವ್ರಿಗೆ ಹೇಳೋದೇನಂತಂದ್ರೆ, ಜಿಲ್ಲಾಡಳಿತದವರು ಮಧ್ಯಪ್ರವೇಶ ಮಾಡಿ ಸದ್ಯಕ್ಕೆ ಏನು ಈ ರೀತಿಯ ಅವಾಂತರಗಳಾಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ, ಇದಕ್ಕೆ ಒಂದು ಪರಿಹಾರ ಕಲ್ಪಿಸಿಕೊಡಿ, ಕಮರ್ಷಿಯಲ್ ಸಿಲಿಂಡರ್ ಎಲ್ಲಾ ಕಡೆ ಸುಲಭವಾಗಿ ಸಿಗೋ ರೀತಿ ಮಾಡಿಕೊಡಿ ಅನ್ನುವಂತಹ ಮನವಿಯನ್ನ ಹೋಟೆಲ್ ಮಾಲೀಕರು, ಬೇಕರಿ ಮಾಲೀಕರು ಮಾಡಿಕೊಡ್ತಾ ಇದ್ದಾರೆ.
ಟೋಟಲ್ ಸುಮ್ ಮೆಂಟಲ್ ನೀವು ಕೇಳಿದ್ರೆ ಅಲ್ಲ ಹೋಟೆಲ್ದವರಿಗೆ ನಾವೇ ಹೋಗಿ ಮನವಿ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ನಿಂದಾಗಿ ಹೋಟೆಲ್ ಉದ್ಯಮ ಬೇಕರಿ ಉದ್ಯಮ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಹೋಟೆಲ್ಗಳಿಗೆ ಸಿಲಿಂಡರ್ ಸಪ್ಲೈ ಮಾಡಬೇಕಾದಂತಹ ಏನು ಏಜೆನ್ಸಿಗಳು ಕಳ್ಳಾಟ ನಡೆಸ್ತಾ ಇದೆ ಅನ್ನುವಂತ ವಿಚಾರ ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ಸಾಕಷ್ಟು ಹೋಟೆಲ್ ಮಾಲೀಕರು ಮತ್ತೆ ಬೇಕರಿ ಮಾಲೀಕರು ಕೂಡ ಇರುವಂತದ್ದು. ಅಂದ್ರೆ ಕಲಬುರಗಿಯಲ್ಲಿ ಬಹುತೇಕ ಬ್ಲಾಕ್ ನಲ್ಲಿ ಸಿಲಿಂಡರ್ಗಳು ದುಪ್ಪಟ್ಟು ರೇಟ್ ನಲ್ಲಿ ಮಾರಾಟ ಆಗ್ತಾ ಇದೆ ಅನ್ನುವಂತ ವಿಚಾರ ಕೂಡ ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದ್ ಕಡೆ ಕಲಬುರಗಿ ಜಿಲ್ಲಾಡಳಿತ ಯಾವುದೇ ರೀತಿಯಾದಂತಹ ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆ ಕಲಬುರಗಿಯಲ್ಲಿರುವಂತಹ ಬಹುತೇಕ ಹೋಟೆಲ್ ಮಾಲೀಕರು ಮತ್ತೆ ಬೇಕರಿ ಮಾಲೀಕರು ಇವತ್ತು ಸರಿಯಾದ ರೀತಿಯಲ್ಲಿ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ನನ್ನ ಜೊತೆ ನೇರವಾಗಿ ಹೋಟೆಲ್ ಮಾಲೀಕರು ಇದ್ದಾರೆ, ಬೇಕರಿ ಮಾಲೀಕರು ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನ್ ಸಮಸ್ಯೆ ಅಂತ? ಸಿಲಿಂಡರ್ ಒಂದ್ ಕಡೆ ಜಿಲ್ಲಾಡಳಿತ ಹೇಳ್ತೆ ಸಿಗುತ್ತೆ, ಏನ್ ತೊಂದರೆ ಇಲ್ಲ ಅಂತ ಹೇಳ್ತೀರಿ, ಈಗ ನೀವು ನೋಡಿದ್ರೆ ಸಿಲಿಂಡರ್ ಇಲ್ಲ ಅಂತ ಹೇಳ್ತೀರಿ. ಸುಮಾರು 25 ದಿನದಿಂದ ನಮ್ಮ ಯಾವುದೇ ಸಂಘದ ಉದ್ಯಮದಾರರಿಗೆ ಸರಿಯಾಗಿ ಸಪ್ಲೈ ಇಲ್ಲ, ಒಂದೂ ಸಿಗಲ್ಲ. ಸಾಧಾರಣ ಇವತ್ತು ನಾವು ಒಂದು ವಾರದಿಂದ ಒಂದು ಸಿಲಿಂಡರ್ ನಾವು ಕೇಳಿದ್ರೆ ಇಲ್ಲ, ಅಲ್ಲ ತಿಂಗಳಿಂದ. ಈಗ ಉದಾಹರಣೆಗೆ ಕಮಲ್ ಹೋಟ್ಲ್ ಅವರು ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಅವರಿಗೆ ತಿಂಗಳಿಗೆ 75 ಸಿಲಿಂಡರ್ ಬೇಕು ಅವರ ಬಿಸ್ನೆಸ್ ಸಲುವಾಗಿ. ಅವರು ಮಿನಿಮಮ್ ಒಂದು ಸಿಲಿಂಡರ್ ಒಂದು ತಿಂಗಳಿಂದ ಸಿಕ್ಕಿಲ್ಲ. ಅವರು ಪ್ರೈವೇಟ್ ಆಗಿ ತಗೊಂಡು ಬಿಸ್ನೆಸ್ ಮಾಡುತ್ತಿದ್ದಾರೆ. ಸುಮಾರು 4250. ಈ ವೆಚ್ಚವನ್ನು ಕೊಟ್ಟು ಕಾರ್ಮಿಕರನ್ನು ಒದಗಿಸಿ ನಾವು ಸಂಬಳವನ್ನು ಕೊಟ್ಟು ಬಾಡಿಗೆ ಟ್ಯಾಕ್ಸ್ ಅಲ್ಲಿ ಕೊಟ್ಟು ಹೇಗೆ ನಡೆಸಬೇಕು? ಈ ತರ ಪರಿಸ್ಥಿತಿಯಲ್ಲಿ ನಾವು ಮುಂದಿನ ದಿನ ಹೋಟೆಲ್ ಮುಚ್ಚುವುದೇ ನಮ್ದು ಒಂದು ದಾರಿ ಅಂತ ತೋರ್ತದೆ. ಆದ್ದರಿಂದ ತಮ್ಮ ಮನವಿಯಲ್ಲಿ ತಾವು ಇದಕ್ಕೆ ನ್ಯಾಯ ಕೊಡುವಿರಂತ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ತಮ್ಮಿಂದ ನ್ಯಾಯ ಸಿಗಬಹುದು. ಜಿಲ್ಲಾಡಳಿತಕ್ಕೆ ಈ ನಮ್ಮ ಗೋಳನ್ನು ಹೇಳಿಕೊಂಡು ತಾವು ನ್ಯಾಯ ಕೊಡಿಸುವುದಾಗಿ ತಮ್ಮಲ್ಲಿ ಭರವಸೆ. ಈಗ ಬೇಕರಿಗಳಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನಿಮಗೂ ಸಿಗ್ತಾ ಇಲ್ವಾ? ಹೇಗೆ? ಈಗ ಹೋಟೆಲ್ಗಳಿಗೆ 2 ಬೇಕಾದ್ರೆ ಬೇಕರಿಗೆ 1 ಬೇಕಾಗ್ತದೆ. ನಾವು ಎಲ್ಲ ಹೋಟೆಲ್ ಮತ್ತು ಬೇಕರಿ 2 ಇರೋದೇ ಗ್ಯಾಸ್ ಮೇಲೆ ಡಿಪೆಂಡ್ ಇದೆ. ಅದಕ್ಕೋಸ್ಕರ ನಾನು ಜಿಲ್ಲಾಡಳಿತವರು ಪತ್ರಿಕೆಯಲ್ಲಿ ಕೊಡ್ತಾ ಇದ್ದಾರೆ, ಸಾಕಷ್ಟು ಗ್ಯಾಸ್ಗಳಿದ್ದಾವೆ, ನೀವು ಯಾರು ಚಿಂತೆ ಮಾಡುವ ಅಗತ್ಯ ಇಲ್ಲ ಅಂತ. ಆದ್ರೆ ಗ್ಯಾಸ್ಗಳು ಬರ್ತಾ ಇದೆ. ರೋಡ್ ಸೈಡ್ ಇರುವಂತಹ ಸ್ಮಾಲ್ ವೆಂಡರ್ಸ್ ಅಂದ್ರೆ ಹೋಟೆಲ್ ಏನ್ ಬಂಡಿಗಳ ಮೇಲೆ ಹೋಟೆಲ್ಗಳು ನಡೆಸ್ತಾರೆ, ಅವರಿಗೆ ಗ್ಯಾಸ್ಗಳು ಪೂರೈಕೆ ಆಗ್ತಾ ಇದೆ. ಅಂದ್ರೆ ನಮ್ಮ ಹತ್ರ ಎಲ್ಲಾನು ಒಂದು ಲೈಸೆನ್ಸ್ಗಳಿದ್ದಾವೆ. ಫುಡ್ ಲೈಸೆನ್ಸ್ ತಗೊಳ್ಳಿ, ನೀವು ಕಾರ್ಪೊರೇಷನ್ ಲೈಸೆನ್ಸ್ ತಗೊಳ್ಳಿ, ಎಲ್ಲ ಲೈಸೆನ್ಸ್ ಇದ್ರೂ ಕೂಡ ನಮಗೆ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಸರಿಗ ತಾವು ಹೇಳಿ, ತಮ್ಗೆ ಹೇಗೆ ಸಮಸ್ಯೆ ಆಗ್ತಾ ಇದೆ ಅಂತ? ನಮಗಂತೂ ಟೋಟಲಿ ಯಾವುದೇ ತರ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಇರ್ಲಾರ್ದೆ ಶುಚಿತ್ವವನ್ನು ಕಾಪಾಡಿಕೊಂಡು ಒಂದು ಹೋಟೆಲ್ ನಡೆಸೋಕೆ ಭಾರಿ ಕಷ್ಟ ಆಯ್ತು. ಕಟ್ಟಿಗೆ ಯೂಸ್ ಮಾಡಿದ್ರೆ ನಮ್ಮ ಶುಚಿತ್ವ ಹಾಳಾಗ್ತದೆ. FSSAI ಅವರು ಅದಕ್ಕೂ ಅಬ್ಜೆಕ್ಷನ್ ಮಾಡ್ತಾರೆ. ಗ್ಯಾಸ್ ಅಂತೂ ಸಿಗ್ತಾ ಇಲ್ಲ. ಅಲ್ಲ, ಈಗ ಆಹಾರ ಸಚಿವರೇ ಸೌದೆ ಒಲೆ ಉಪಯೋಗಿಸಿ ಅಂತ ಹೇಳ್ತಾ ಇದ್ದಾರೆ. ಸೌದೆ ಒಲೆ ಉಪಯೋಗಿಸಿದ್ರೆ ಏನಾಗ್ತದೆ ಅಂತ ಆಹಾರ ಸಚಿವರಿಗೆ ಗೊತ್ತಿಲ್ಲ. ಅದರಲ್ಲಿ ಬೂದಿ ಬರ್ತದೆ, ಹೊಗೆ ತುಂಬುತ್ತದೆ. ತಮ್ಮಂತವ್ರಿಗೆ ಬಂದು ನನ್ನ ಹೋಟೆಲ್ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾನು ಕಟ್ಟಿಗೆ ಒಲೆ ಯೂಸ್ ಮಾಡಿದ್ರೆ. ಒಲೆ ಹೊಗೆ ಬರಲಾರ್ದಿರೋ ಕಟ್ಟಿಗೆ ಒಲೆ ಇದೆ ಅಂತ ಹೇಳಿ ಎಲ್ಲ ಕಡೆಯಲ್ಲಿ ಹೇಳ್ತಾರೆ. ಅದೇ ಒಲೆ ತಂದುಕೊಳ್ಳಿ, ಇಲ್ಲಿ ಹೊಗೆ ಬರ್ತಾ ಇರ್ತದೆ. ಹಾಗಾಗಿ ಅದು ಸಕ್ಸಸ್ಫುಲ್ ಅಲ್ಲ. ಸೊ ಇದಿಷ್ಟು ಆ ಹೋಟೆಲ್ ಮಾಲೀಕರು ಮತ್ತೆ ಬೇಕರಿ ಮಾಲೀಕರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಸ್ಟ್ರೀಟ್ ವೆಂಡರ್ಸ್ ಗಳಿಗೆ ಸಿಗುವಂತಹ ಸಿಲಿಂಡರ್ ನಮ್ಗೆ ಸಿಗ್ತಾ ಇಲ್ಲ. ಈ ಅನ್ಯಾಯವನ್ನ ಸರಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಒಂದು ವೇಳೆ ಈ ಅನ್ಯಾಯ ಸರಿಪಡಿಸದೇ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋಟೆಲ್ ಮತ್ತೆ ಬೇಕರಿಗಳನ್ನ ಬಂದ್ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು.